ಎಲ್ಲರಿಗೂ ನಮಸ್ಕಾರ. ಪ್ರಸ್ತುತಪಡಿಸುವವರು ಸುರೇಶ್ ಎಚ್.ಬಿ, ವಿಜ್ಞಾನ ಶಿಕ್ಷಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 10ನೇ ತರಗತಿ NCERT ವಿಜ್ಞಾನ ಪಠ್ಯ ವಿಷಯದ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಧ್ಯಾಯದಲ್ಲಿನ ಪರಿಕಲ್ಪನೆಗಳ ಮುಂದುವರೆದ ಭಾಗದ ಬಗ್ಗೆ ತಿಳಿದುಕೊಳ್ಳೋಣ. ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲ ಸೋಡಿಯಂ ಕ್ಲೋರೈಡ್ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಹೈಡ್ರೋಜನ್ ಕ್ಲೋರೈಡ್ ಅನಿಲವನ್ನು ಕ್ಯಾಲ್ಸಿಯಂ ಕ್ಲೋರೈಡ್ ಒಳಗೊಂಡಿರುವ ಶುಷ್ಕನ ಕೊಳವೆಯ ಮೂಲಕ ಹಾಯಿಸಿ ಲಿಟ್ಮಸ್ ಕಾಗದವನ್ನು ಹಾಕಿದಾಗ ಲಿಟ್ಮಸ್ ಕಾಗದ ಯಾವುದೇ ಬಣ್ಣಕ್ಕೆ ಬದಲಾಗುವುದಿಲ್ಲ. ಇದರಿಂದ ನಮಗೆ ತಿಳಿದು ಬರುವುದೇನೆಂದರೆ ನೀರಿನ ಅನುಪಸ್ಥಿತಿಯಲ್ಲಿ ಹೈಡ್ರೋಜನ್ ಕ್ಲೋರೈಡ್ ಅನಿಲ ಹೈಡ್ರೋಜನ್ ಅಯಾನ್ ಮತ್ತು ಕ್ಲೋರೈಡ್ ಅಯಾನ್ಗಳಾಗಿ ವಿಭಜನೆಯಾಗುವುದಿಲ್ಲ. ನೀರಿನ ಅನುಪಸ್ಥಿತಿಯಲ್ಲಿ HCl ಅಣುಗಳಲ್ಲಿನ H+ ಅಯಾನ್ಗಳ ಬೇರ್ಪಡಿಸುವಿಕೆ ಸಾಧ್ಯವಿಲ್ಲ. ಈ ಪ್ರಯೋಗವು HCl ನಲ್ಲಿನ ಹೈಡ್ರೋಜನ್ ಅಯಾನ್ಗಳು ನೀರಿನ ಉಪಸ್ಥಿತಿಯಲ್ಲಿ ಉತ್ಪತ್ತಿಯಾಗುತ್ತವೆ ಎಂಬುದನ್ನು ಸೂಚಿಸುತ್ತದೆ. ನೀರಿನ ಅನುಪಸ್ಥಿತಿಯಲ್ಲಿ HCl ಅಣುಗಳಲ್ಲಿನ H+ ಅಯಾನ್ಗಳ ಬೇರ್ಪಡಿಸುವಿಕೆ ಸಾಧ್ಯವಿಲ್ಲ. ಹೈಡ್ರೋಜನ್ ಕ್ಲೋರೈಡ್ ನೀರಿನೊಂದಿಗೆ ವರ್ತಿಸಿದಾಗ ಹೈಡ್ರೋನಿಯಂ ಅಯಾನ್ ಮತ್ತು ಕ್ಲೋರೈಡ್ ಅಯಾನ್ಗಳಾಗಿ ವಿಭಜನೆಯಾಗುತ್ತದೆ. HCl + H2O ಗಿವ್ ರೈಸ್ ಟು H3O + Cl-. ಹೈಡ್ರೋಜನ್ ಅಯಾನ್ಗಳು ಒಂಟಿಯಾಗಿ ಇರುವುದಿಲ್ಲ, ಆದರೆ ಅವು ನೀರಿನ ಅಣುಗಳೊಂದಿಗೆ ಸಂಯೋಗ ಹೊಂದಿ ಅಸ್ತಿತ್ವದಲ್ಲಿರುತ್ತವೆ. ಆದ್ದರಿಂದ ಹೈಡ್ರೋಜನ್ ಅಯಾನ್ಗಳನ್ನು ಯಾವಾಗಲೂ H+ ಅಥವಾ ಹೈಡ್ರೋನಿಯಂ ಅಯಾನ್ H3O+ ಎಂದೇ ತೋರಿಸಬೇಕು. ಹೈಡ್ರೋಜನ್ ಅಯಾನ್ ನೀರಿನೊಂದಿಗೆ ವರ್ತಿಸಿದಾಗ ಹೈಡ್ರೋನಿಯಂ ಅಯಾನ್ ಉತ್ಪತ್ತಿಯಾಗುತ್ತದೆ. H++ H2O ಗಿವ್ ರೈಸ್ ಟು H3O+. ಹೈಡ್ರೋನಿಯಂ ಅಯಾನಿನ ಅಣುಸೂತ್ರ H3O+. ಇದನ್ನು ಅಭ್ಯಾಸ ಮಾಡಿ. ಆಮ್ಲಗಳು ನೀರಿನಲ್ಲಿ H3O+ ಅಥವಾ H+ ಅಯಾನ್ಗಳನ್ನು ಉಂಟು ಮಾಡುತ್ತವೆ ಎಂಬುದನ್ನು ನಾವು ನೋಡಿದ್ದೇವೆ. ಈಗ ನಾವು ಪ್ರತ್ಯಾಮ್ಲಗಳು ನೀರಿನಲ್ಲಿ ಕರಗಿದಾಗ ಏನಾಗುತ್ತವೆ ಎಂಬುದನ್ನು ನೋಡೋಣ. ಸೋಡಿಯಂ ಹೈಡ್ರಾಕ್ಸೈಡ್ ನೀರಿನಲ್ಲಿ ಕರಗಿದಾಗ ಸೋಡಿಯಂ ಧನ ಅಯಾನ್ ಮತ್ತು ಹೈಡ್ರಾಕ್ಸಿಲ್ ಋಣ ಅಯಾನ್ ಆಗಿ ವಿಭಜನೆಯಾಗುತ್ತದೆ. NaOH ಗಿವ್ ರೈಸ್ ಟು Na++ OH-. NaOH ನೀರಿನ ಉಪಸ್ಥಿತಿಯಲ್ಲಿ ಗಿವ್ ರೈಸ್ ಟು Na++ OH-. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ನೀರಿನಲ್ಲಿ ಕರಗಿದಾಗ ಪೊಟ್ಯಾಷಿಯಂ ಧನ ಅಯಾನ್ ಮತ್ತು ಹೈಡ್ರಾಕ್ಸಿಲ್ ಋಣ ಅಯಾನ್ ಆಗಿ ವಿಭಜನೆಯಾಗುತ್ತದೆ. KOH ನೀರಿನ ಉಪಸ್ಥಿತಿಯಲ್ಲಿ ಗಿವ್ ರೈಸ್ ಟು K++ OH-. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ನೀರಿನ ಉಪಸ್ಥಿತಿಯಲ್ಲಿ ಮೆಗ್ನೀಷಿಯಂ ಧನ ಅಯಾನ್ ಮತ್ತು ಹೈಡ್ರಾಕ್ಸಿಲ್ ಋಣ ಅಯಾನ್ಗಳಾಗಿ ವಿಭಜನೆಯಾಗುತ್ತದೆ. MgOH ಟ್ವೈಸ್ ಗಿವ್ ರೈಸ್ ಟು Mg2++ 2OH-. ಪ್ರತ್ಯಾಮ್ಲಗಳು ನೀರಿನಲ್ಲಿ ಹೈಡ್ರಾಕ್ಸೈಡ್ ಅಯಾನ್ಗಳನ್ನು ಉತ್ಪತ್ತಿ ಮಾಡುತ್ತವೆ. ನೀರಿನಲ್ಲಿ ವಿಲೀನವಾಗುವ ಪ್ರತ್ಯಾಮ್ಲಗಳನ್ನು ಕ್ಷಾರಗಳು ಎನ್ನುತ್ತೇವೆ. ಎಲ್ಲಾ ಪ್ರತ್ಯಾಮ್ಲಗಳು ನೀರಿನಲ್ಲಿ ವಿಲೀನವಾಗುವುದಿಲ್ಲ. ಕ್ಷಾರವು ನೀರಿನಲ್ಲಿ ವಿಲೀನವಾಗುವ ಒಂದು ಪ್ರತ್ಯಾಮ್ಲ. ಅವು ಮುಟ್ಟಲು ಸಾಬೂನಿನಂತಿದ್ದು ಕಹಿ ರುಚಿ ಮತ್ತು ಸಂಕ್ಷಾರಣ ಗುಣ ಹೊಂದಿವೆ. ಅವು ಹಾನಿಯನ್ನು ಉಂಟು ಮಾಡಬಹುದಾದ್ದರಿಂದ ಅವುಗಳನ್ನು ಯಾವತ್ತೂ ಮುಟ್ಟುವುದಾಗಲಿ ಮತ್ತು ರುಚಿ ನೋಡುವುದಾಗಲಿ ಮಾಡಬಾರದು. ಎಲ್ಲಾ ಪ್ರತ್ಯಾಮ್ಲಗಳು ಕ್ಷಾರಗಳಾಗಿರುವುದಿಲ್ಲ, ಆದರೆ ಎಲ್ಲಾ ಕ್ಷಾರಗಳು ಪ್ರತ್ಯಾಮ್ಲೀಯವಾಗಿರುತ್ತವೆ. ಏಕೆಂದರೆ ಎಲ್ಲಾ ಪ್ರತ್ಯಾಮ್ಲಗಳು ನೀರಿನಲ್ಲಿ ಕರಗುವುದಿಲ್ಲ. ಕೆಲವು ಪ್ರತ್ಯಾಮ್ಲಗಳು ಮಾತ್ರ ನೀರಿನಲ್ಲಿ ಕರಗುತ್ತವೆ, ಅವುಗಳನ್ನು ಕ್ಷಾರಗಳು ಎನ್ನುತ್ತೇವೆ. ಆದರೆ ಎಲ್ಲಾ ಕ್ಷಾರಗಳು ಪ್ರತ್ಯಾಮ್ಲೀಯ ಗುಣವನ್ನ ಹೊಂದಿರುತ್ತವೆ. ನಾವೀಗ ಎಲ್ಲಾ ಆಮ್ಲಗಳು H+ ಮತ್ತು ಎಲ್ಲಾ ಪ್ರತ್ಯಾಮ್ಲಗಳು OH- ಅಯಾನ್ಗಳನ್ನು ಉತ್ಪಾದಿಸುತ್ತವೆ ಎಂಬುದನ್ನು ಗುರುತಿಸಿರುವುದರಿಂದ ತಟಸ್ಥೀಕರಣ ಕ್ರಿಯೆಯನ್ನು ಈ ಕೆಳಗಿನಂತೆ ಬರೆಯಬಹುದು. ಆಮ್ಲಗಳು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗ ಲವಣ ಮತ್ತು ನೀರು ಉತ್ಪತ್ತಿಯಾಗುತ್ತವೆ. H+X+ MOH ಗಿವ್ ರೈಸ್ ಟು MX+HOH. ಇಲ್ಲಿ X ಆಮ್ಲವಾಗಿರುತ್ತದೆ, M ಪ್ರತ್ಯಾಮ್ಲವಾಗಿರುತ್ತದೆ. ಅವು ವರ್ತಿಸಿದಾಗ MX ತಟಸ್ಥ ಗುಣವನ್ನು ಹೊಂದಿರುವ ಲವಣ ಉತ್ಪತ್ತಿಯಾಗುತ್ತದೆ. H++ ಗಿವ್ ರೈಸ್ ಟು H2O. ಹೈಡ್ರೋಜನ್ ಅಯಾನ್ ಹೈಡ್ರಾಕ್ಸಿಲ್ ಅಯಾನ್ ನೊಂದಿಗೆ ವರ್ತಿಸಿ ನೀರು ಉತ್ಪತ್ತಿಯಾಗುತ್ತದೆ. H++ ಗಿವ್ ರೈಸ್ ಟು H2O. ಈಗ ನಾವು ನೀರು ಆಮ್ಲ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ಮಿಶ್ರಣಗೊಳ್ಳುವ ಪ್ರಕ್ರಿಯೆಯು ಏನನ್ನು ಒಳಗೊಂಡಿದೆ ಎಂಬುದನ್ನು ನೋಡೋಣ. ಚಟುವಟಿಕೆ 2.10. ಒಂದು ಬೀಕರ್ ನಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಂಡು ಬೀಕರ್ಗೆ ಕೆಲವು ಹನಿ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲವನ್ನು ಸೇರಿಸಿ ಅಲುಗಾಡಿಸಿ ಬೀಕರ್ನ ತಳವನ್ನು ಹೊರಭಾಗದಿಂದ ಸ್ಪರ್ಶಿಸಿ. ತಾಪದಲ್ಲಿ ಏನಾದರೂ ಬದಲಾವಣೆ ಉಂಟಾಗಿದೆಯೇ? ಹೌದು, ಇದೊಂದು ಅಂತರುಷ್ಣಕ ಅಥವಾ ಬಹಿರುಷ್ಣಕ ಪ್ರಕ್ರಿಯೆ. ಇದು ಬಹಿರುಷ್ಣಕ ಪ್ರಕ್ರಿಯೆಯಾಗಿದೆ, ಏಕೆಂದರೆ ಇಲ್ಲಿ ಉಷ್ಣ ಬಿಡುಗಡೆಯಾಗುತ್ತದೆ. ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ನೀರಿನಲ್ಲಿ ವಿಲೀನಗೊಳಿಸುವ ಪ್ರಕ್ರಿಯೆ ಅತಿ ಬಹಿರುಷ್ಣಕ. ಸಾರೀಕೃತ ನೈಟ್ರಿಕ್ ಆಮ್ಲ ಅಥವಾ ಸಲ್ಫ್ಯೂರಿಕ್ ಆಮ್ಲವನ್ನು ನೀರಿಗೆ ಸೇರಿಸುವಾಗ ಎಚ್ಚರ ವಹಿಸಬೇಕು. ಯಾವಾಗಲೂ ನಿರಂತರ ಕಲಕುವಿಕೆಯೊಂದಿಗೆ ಆಮ್ಲವನ್ನು ನಿಧಾನವಾಗಿ ನೀರಿಗೆ ಸೇರಿಸಬೇಕು. ನೀರನ್ನು ಸಾರೀಕೃತ ಆಮ್ಲಕ್ಕೆ ಸೇರಿಸಿದರೆ ಉತ್ಪತ್ತಿಯಾಗುವ ಉಷ್ಣವು ಮಿಶ್ರಣ ಹೊರಸಿಡಿಯುವಂತೆ ಮಾಡಬಹುದು ಮತ್ತು ಸುಟ್ಟ ಗಾಯಗಳು ಉಂಟಾಗಬಹುದು. ಅತಿಯಾದ ಬಿಸಿಯಾಗುವಿಕೆಯಿಂದ ಗಾಜಿನ ಸಂಗ್ರಾಹಕವು ಒಡೆಯಬಹುದು. ಆದ್ದರಿಂದ ಆಮ್ಲವನ್ನು ನಿಧಾನವಾಗಿ ನೀರಿಗೆ ಸೇರಿಸಬೇಕು ಹೊರತು ನೀರನ್ನು ಆಮ್ಲಕ್ಕೆ ಸೇರಿಸಬಾರದು. ಸಾರೀಕೃತ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಸಂಗ್ರಾಹಕಗಳ ಮೇಲಿನ ಎಚ್ಚರಿಕೆ ಸಂಕೇತವನ್ನು ನೋಡೋಣ.
ಕೆಂಪು ಬಣ್ಣದ ತ್ರಿಭುಜಾಕಾರದ ಸಂಕೇತ ಸಾರೀಕೃತ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಸುಡುವ ಗುಣವನ್ನ ಹೊಂದಿದ್ದು ಅವು ಅಪಾಯಕಾರಿಯಾಗಿರುತ್ತವೆ ಎಂಬುದರ ಸೂಚಕವಾಗಿದೆ. ಆಮ್ಲ ಅಥವಾ ಪ್ರತ್ಯಾಮ್ಲವನ್ನ ನೀರಿನೊಂದಿಗೆ ಮಿಶ್ರಣ ಮಾಡಿದಾಗ ಏಕಮಾನ ಗಾತ್ರದಲ್ಲಿರುವ ಅಯಾನುಗಳ ಸಾರತೆ ಕಡಿಮೆಯಾಗುತ್ತದೆ. ಇಂತಹ ಪ್ರಕ್ರಿಯೆಯನ್ನು ಸಾರರಿಕ್ತಗೊಳಿಸುವಿಕೆ ಎಂದು ಕರೆಯುತ್ತಾರೆ ಮತ್ತು ಆಮ್ಲ ಅಥವಾ ಪ್ರತ್ಯಾಮ್ಲಗಳನ್ನ ಸಾರರಿಕ್ತಗೊಳಿಸುವುದು ಎನ್ನುತ್ತಾರೆ. ಪರಿಕಲ್ಪನೆಯ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ಸಂಖ್ಯೆ 1. HCl, HNO3 ಇತ್ಯಾದಿಗಳು ಜಲೀಯ ದ್ರಾವಣದಲ್ಲಿ ಆಮ್ಲೀಯ ಗುಣಗಳನ್ನು ಪ್ರದರ್ಶಿಸುತ್ತವೆ. ಆದರೆ ಆಲ್ಕೋಹಾಲ್ ಮತ್ತು ಗ್ಲೂಕೋಸ್ ನಂತಹ ಸಂಯುಕ್ತಗಳ ದ್ರಾವಣಗಳು ಆಮ್ಲೀಯ ಗುಣಗಳನ್ನು ಪ್ರದರ್ಶಿಸುವುದಿಲ್ಲ. ಏಕೆ? HCl, HNO3 ಇತ್ಯಾದಿಗಳು ಜಲೀಯ ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನ್ಗಳನ್ನ ಉತ್ಪತ್ತಿ ಮಾಡುತ್ತವೆ. ಆದ್ದರಿಂದ ಅವು ಆಮ್ಲೀಯ ಗುಣಗಳನ್ನ ಪ್ರದರ್ಶಿಸುತ್ತವೆ. ಆಲ್ಕೋಹಾಲ್ ಮತ್ತು ಗ್ಲೂಕೋಸ್ ನಂತಹ ಸಂಯುಕ್ತಗಳ ದ್ರಾವಣಗಳು ಜಲೀಯ ದ್ರಾವಣದಲ್ಲಿ H+ ಅಯಾನ್ಗಳನ್ನು ಉಂಟು ಮಾಡುವುದಿಲ್ಲ. ಆದ್ದರಿಂದ ಅವು ಆಮ್ಲೀಯ ಗುಣಗಳನ್ನ ಪ್ರದರ್ಶಿಸುವುದಿಲ್ಲ. ಪ್ರಶ್ನೆ ಸಂಖ್ಯೆ 2. ಆಮ್ಲದ ಜಲೀಯ ದ್ರಾವಣ ವಿದ್ಯುತ್ತಿನ ವಾಹಕವಾಗಿದೆ. ಏಕೆ? ಆಮ್ಲದ ಜಲೀಯ ದ್ರಾವಣದಲ್ಲಿ ಅಯಾನುಗಳು ಉತ್ಪತ್ತಿಯಾಗುವುದರಿಂದ ಅವು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಟ್ಟುಕೊಡುತ್ತವೆ. ಆದ್ದರಿಂದ ಆಮ್ಲದ ಜಲೀಯ ದ್ರಾವಣ ವಿದ್ಯುತ್ತಿನ ವಾಹಕವಾಗಿದೆ. ಪ್ರಶ್ನೆ ಸಂಖ್ಯೆ 3. ಶುಷ್ಕ HCl ಅನಿಲ ಶುಷ್ಕ ಲಿಟ್ಮಸ್ ಕಾಗದದ ಬಣ್ಣ ಬದಲಾಯಿಸುವುದಿಲ್ಲ. ಏಕೆ? ಶುಷ್ಕ HCl ಅನಿಲದಲ್ಲಿ H+ ಅಯಾನ್ಗಳು ಬೇರ್ಪಡುವುದಿಲ್ಲ. ಆದ್ದರಿಂದ ಶುಷ್ಕ HCl ಅನಿಲ ಶುಷ್ಕ ಲಿಟ್ಮಸ್ ಕಾಗದದ ಬಣ್ಣ ಬದಲಾಯಿಸುವುದಿಲ್ಲ. ಪ್ರಶ್ನೆ ಸಂಖ್ಯೆ 4. ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ಆಮ್ಲವನ್ನೇ ನೀರಿಗೆ ಸೇರಿಸಬೇಕೆಂದು ಮತ್ತು ಆಮ್ಲಕ್ಕೆ ನೀರನ್ನು ಸೇರಿಸಬಾರದೆಂದು ಶಿಫಾರಸು ಮಾಡುವುದೇಕೆ? ಯಾವಾಗಲೂ ನಿರಂತರ ಕಲಕುವಿಕೆಯೊಂದಿಗೆ ಆಮ್ಲವನ್ನು ನಿಧಾನವಾಗಿ ನೀರಿಗೆ ಸೇರಿಸಬೇಕು. ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ನೀರಿನಲ್ಲಿ ವಿಲೀನಗೊಳಿಸುವ ಪ್ರಕ್ರಿಯೆ ಅತಿ ಬಹಿರುಷ್ಣಕ. ಆಮ್ಲವನ್ನು ನೀರಿಗೆ ಸೇರಿಸುವಾಗ ಎಚ್ಚರ ವಹಿಸಬೇಕು. ಯಾವಾಗಲೂ ನಿರಂತರ ಕಲಕುವಿಕೆಯೊಂದಿಗೆ ಆಮ್ಲವನ್ನು ನಿಧಾನವಾಗಿ ನೀರಿಗೆ ಸೇರಿಸಬೇಕು. ನೀರನ್ನು ಸಾರೀಕೃತ ಆಮ್ಲಕ್ಕೆ ಸೇರಿಸಿದರೆ ಉತ್ಪತ್ತಿಯಾಗುವ ಉಷ್ಣವು ಮಿಶ್ರಣ ಹೊರಸಿಡಿಯುವಂತೆ ಮಾಡಬಹುದು ಮತ್ತು ಸುಟ್ಟ ಗಾಯಗಳು ಉಂಟಾಗಬಹುದು. ಅತಿಯಾದ ಬಿಸಿಯಾಗುವಿಕೆಯಿಂದ ಗಾಜಿನ ಸಂಗ್ರಾಹಕವೂ ಒಡೆಯಬಹುದು. ಆದ್ದರಿಂದ ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ಆಮ್ಲವನ್ನೇ ನೀರಿಗೆ ಸೇರಿಸಬೇಕೆಂದು ಮತ್ತು ಆಮ್ಲಕ್ಕೆ ನೀರನ್ನು ಸೇರಿಸಬಾರದೆಂದು ಶಿಫಾರಸು ಮಾಡುತ್ತಾರೆ. ಪ್ರಶ್ನೆ ಸಂಖ್ಯೆ 5. ಆಮ್ಲದ ದ್ರಾವಣವನ್ನು ಸಾರರಿಕ್ತಗೊಳಿಸಿದಾಗ ಹೈಡ್ರೋನಿಯಂ ಅಯಾನ್ H3O+ ಗಳ ಸಾರಥಿಯು ಹೇಗೆ ಪ್ರಭಾವಿತಗೊಳ್ಳುತ್ತದೆ? ಆಮ್ಲದ ದ್ರಾವಣವನ್ನು ಸಾರರಿಕ್ತಗೊಳಿಸಿದಾಗ ಹೈಡ್ರೋನಿಯಂ ಅಯಾನ್ಗಳ ಸಾರಥಿಯು ಕಡಿಮೆಯಾಗುತ್ತದೆ. ಅಂದರೆ H3O+ ಅಯಾನ್ಗಳ ಸಾರಥ್ಯ ಕಡಿಮೆಯಾಗುತ್ತದೆ. ಪ್ರಶ್ನೆ ಸಂಖ್ಯೆ 6. ಸೋಡಿಯಂ ಹೈಡ್ರಾಕ್ಸೈಡ್ ನ ದ್ರಾವಣದಲ್ಲಿ ಹೆಚ್ಚಿನ ಪ್ರಮಾಣದ ಪ್ರತ್ಯಾಮ್ಲವನ್ನು ಕರಗಿಸಿದಾಗ ಹೈಡ್ರಾಕ್ಸೈಡ್ ಅಯಾನ್ಗಳ ಸಾರಥಿಯು ಹೇಗೆ ಪ್ರಭಾವಿತಗೊಳ್ಳುತ್ತದೆ? ಸೋಡಿಯಂ ಹೈಡ್ರಾಕ್ಸೈಡ್ ನ ದ್ರಾವಣದಲ್ಲಿ ಹೆಚ್ಚಿನ ಪ್ರಮಾಣದ ಪ್ರತ್ಯಾಮ್ಲವನ್ನು ಕರಗಿಸಿದಾಗ ಹೈಡ್ರಾಕ್ಸೈಡ್ ಅಯಾನ್ಗಳ ಸಾರಥಿಯು ಹೆಚ್ಚಾಗುತ್ತದೆ. ಅಂದರೆ OH- ಅಯಾನ್ಗಳ ಸಾರಥಿಯು ಹೆಚ್ಚಾಗುತ್ತದೆ. ಈಗ ಆಮ್ಲ ಅಥವಾ ಪ್ರತ್ಯಾಮ್ಲದ ದ್ರಾವಣಗಳು ಎಷ್ಟು ಪ್ರಬಲವಾಗಿವೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಣ ವ್ಯತ್ಯಾಸ ಗುರುತಿಸಲು ಆಮ್ಲ ಪ್ರತ್ಯಾಮ್ಲ ಸೂಚಕಗಳನ್ನು ಹೇಗೆ ಬಳಸಬಹುದೆಂಬುದನ್ನು ನೀವು ತಿಳಿದಿದ್ದೀರಿ. ಸಾರರಿಕ್ತಗೊಳಿಸಿದಾಗ ದ್ರಾವಣದಲ್ಲಿ H+ ಅಥವಾ OH- ಅಯಾನ್ಗಳ ಪ್ರಮಾಣ ಕಡಿಮೆಯಾಗುವುದನ್ನು ಕೂಡ ನೀವು ಹಿಂದಿನ ಒಂದು ತರಗತಿಯಲ್ಲಿ ಕಲಿತಿದ್ದೀರಿ. ದ್ರಾವಣದಲ್ಲಿರುವ ಈ ಅಯಾನ್ಗಳನ್ನ ನಾವು ಪರಿಮಾಣಾತ್ಮಕವಾಗಿ ಕಂಡುಹಿಡಿಯಬಹುದೇ? ಕೊಟ್ಟಿರುವ ಆಮ್ಲ ಅಥವಾ ಪ್ರತ್ಯಾಮ್ಲ ಎಷ್ಟು ಪ್ರಬಲ ಎಂಬುದನ್ನ ನಾವು ನಿರ್ಣಯಿಸಬಹುದೇ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಇದನ್ನು ನಾವು ಸಾರ್ವತ್ರಿಕ ಸೂಚಕವನ್ನ ಬಳಸಿ ಮಾಡಬಹುದಾಗಿದ್ದು, ಸಾರ್ವತ್ರಿಕ ಸೂಚಕವು ಅನೇಕ ಸೂಚಕಗಳ ಮಿಶ್ರಣವಾಗಿದೆ. ಸಾರ್ವತ್ರಿಕ ಸೂಚಕವು ದ್ರಾವಣದಲ್ಲಿನ ಹೈಡ್ರೋಜನ್ ಅಯಾನ್ಗಳ ವಿವಿಧ ಸಾರಥ್ಯಗಳಿಗೆ ಅನುಗುಣವಾಗಿ ವಿವಿಧ ಬಣ್ಣಗಳನ್ನ ತೋರಿಸುತ್ತದೆ. ದ್ರಾವಣದಲ್ಲಿನ ಹೈಡ್ರೋಜನ್ ಅಯಾನ್ಗಳ ಸಾರಥಿಯನ್ನು ಅಳೆಯಲು pH ಮಾನ ಎಂಬ ಅಳತೆಯನ್ನು ಅಭಿವೃದ್ಧಿಪಡಿಸಲಾಗಿದೆ. pH ನಲ್ಲಿರುವ P ಜರ್ಮನ್ ಭಾಷೆಯ ಪೊಟೆನ್ಸ್ ಎಂಬ ಪದವಾಗಿದ್ದು ಸಾಮರ್ಥ್ಯ ಎಂಬ ಅರ್ಥ ಹೊಂದಿದೆ. pH ಅಳತೆ ಪಟ್ಟಿಯಲ್ಲಿ ನಾವು ಸಾಮಾನ್ಯವಾಗಿ 0 ಅಂದರೆ ತೀವ್ರ ಆಮ್ಲೀಯ ಗುಣದಿಂದ 14 ತೀವ್ರ ಕ್ಷಾರೀಯ ಗುಣದವರೆಗೆ ಅಳೆಯಬಹುದು. pH ಅಳತೆ ಪಟ್ಟಿಯ ವ್ಯಾಪ್ತಿ 0 ಇಂದ 14ರವರೆಗೆ ಇರುತ್ತದೆ. pH ಅನ್ನು ಸರಳವಾಗಿ ದ್ರಾವಣದ ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯ ಸ್ವಭಾವವನ್ನು ಸೂಚಿಸುವ ಸಂಖ್ಯೆಯಾಗಿ ಭಾವಿಸಬೇಕು. ಹೈಡ್ರೋನಿಯಂ ಅಯಾನ್ಗಳ ಸಾರಥ್ಯ ಹೆಚ್ಚಿದಷ್ಟು pH ಮೌಲ್ಯ ಕಡಿಮೆ ಇರುತ್ತದೆ. ತಟಸ್ಥ ದ್ರಾವಣದ pH ಮೌಲ್ಯ 7. pH ಅಳತೆಯಲ್ಲಿ 7ಕ್ಕಿಂತ ಕಡಿಮೆ ಬೆಲೆ ಆಮ್ಲೀಯ ದ್ರಾವಣವನ್ನ ಪ್ರತಿನಿಧಿಸುತ್ತದೆ. pH ಮೌಲ್ಯ 7 ರಿಂದ 14ರ ಕಡೆಗೆ ಹೆಚ್ಚಾದಂತೆ ಇದು ದ್ರಾವಣದಲ್ಲಿನ OH- ಅಯಾನ್ಗಳ ಸಾರಥ್ಯ ಹೆಚ್ಚುವುದನ್ನು ಸೂಚಿಸುತ್ತದೆ. ಅಂದರೆ ಕ್ಷಾರದ ಶಕ್ತಿ ಹೆಚ್ಚುತ್ತದೆ, ಪ್ರತ್ಯಾಮ್ಲೀಯ ಗುಣ ಹೆಚ್ಚುತ್ತದೆ. ಸಾಮಾನ್ಯವಾಗಿ
ಸಾರ್ವತ್ರಿಕ ಸೂಚಕದಿಂದ ಮಾಡಲ್ಪಟ್ಟ ಕಾಗದವನ್ನು pH ಅಳೆಯಲು ಬಳಸುತ್ತಾರೆ. pH ಅಳತೆ ಪಟ್ಟಿಯಲ್ಲಿ 0ಯಿಂದ 7ರ ಕಡೆಗೆ ಹೋದಂತೆಲ್ಲ ಆಮ್ಲೀಯ ಸ್ವಭಾವ ಹೆಚ್ಚಾಗುವುದು. pH ಅಳತೆ ಪಟ್ಟಿಯಲ್ಲಿ 7ರಿಂದ 0 ಕಡೆಗೆ ಚಲಿಸಿದಂತೆಲ್ಲ ಆಮ್ಲೀಯ ಸ್ವಭಾವ ಹೆಚ್ಚಾಗುತ್ತದೆ. 7ರಿಂದ 14ರ ಕಡೆಗೆ ಚಲಿಸಿದಂತೆಲ್ಲ ಪ್ರತ್ಯಾಮ್ಲೀಯ ಸ್ವಭಾವ ಹೆಚ್ಚಾಗುತ್ತದೆ. pH ಅಳತೆ ಪಟ್ಟಿಯಲ್ಲಿ 7ರಿಂದ 0 ಕಡೆಗೆ ಚಲಿಸಿದಂತೆಲ್ಲ ಆಮ್ಲೀಯ ಸ್ವಭಾವ ಹೆಚ್ಚಾಗುತ್ತದೆ. ಅಂದರೆ H+ ಅಯಾನ್ಗಳ ಸಾರತೆ ಹೆಚ್ಚಾಗುತ್ತದೆ. 7ರಿಂದ 14ರ ಕಡೆಗೆ ಚಲಿಸಿದಂತೆಲ್ಲ ಪ್ರತ್ಯಾಮ್ಲೀಯ ಸ್ವಭಾವ ಹೆಚ್ಚಾಗುತ್ತದೆ. ಅಂದರೆ H+ ಅಯಾನ್ಗಳ ಸಾರತೆ ಕಡಿಮೆಯಾಗುತ್ತದೆ. OH- ಅಯಾನ್ಗಳ ಸಾರತೆ ಹೆಚ್ಚಾಗುತ್ತದೆ. pH ಕಾಗದದ ಮೇಲೆ ಕೆಲವು ಸಾಮಾನ್ಯ ವಸ್ತುಗಳ pH ಮೌಲ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಜಠರ ರಸದ pH ಮೌಲ್ಯ ಸುಮಾರು 1.2. ಇದು ಹೆಚ್ಚು ಆಮ್ಲೀಯ ಗುಣ ಹೊಂದಿರುತ್ತದೆ. ಲಿಂಬೆ ರಸದ pH ಮೌಲ್ಯ ಸುಮಾರು 2.2. ಇದು ಕೂಡ ಹೆಚ್ಚು ಆಮ್ಲೀಯ ಸ್ವಭಾವ ಹೊಂದಿರುತ್ತದೆ. ಶುದ್ಧ ನೀರು ಅಥವಾ ಬಟ್ಟಿ ಇಳಿಸಿದ ನೀರು ಮತ್ತು ರಕ್ತ ಇವುಗಳ pH ಮೌಲ್ಯ 7.4 ಆಗಿರುತ್ತದೆ. pH ಸಂಖ್ಯೆ 7 ಅಥವಾ 6.5ರಿಂದ 7.5ರ ನಡುವೆ ಇದ್ದರೆ ಅದು ತಟಸ್ಥ ಗುಣ ಹೊಂದಿರುತ್ತದೆ. ಅಂದರೆ ಅದು ಆಮ್ಲೀಯ ಗುಣವನ್ನು ಹೊಂದಿರುವುದಿಲ್ಲ, ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುವುದಿಲ್ಲ. ಮೆಗ್ನೀಷಿಯಂ ಹಾಲು, ಕೃತಕ ಹಾಲು, ಇದರ pH ಮೌಲ್ಯ 10. ಇದು ಸ್ವಲ್ಪ ಮಟ್ಟಿಗೆ ಪ್ರತ್ಯಾಮ್ಲೀಯ ಗುಣ ಹೊಂದಿರುತ್ತದೆ. ಸೋಡಿಯಂ ಹೈಡ್ರಾಕ್ಸೈಡ್ ನ pH ಮೌಲ್ಯ ಸುಮಾರು 14. ಇದು ಹೆಚ್ಚು ಕ್ಷಾರೀಯ ಗುಣ ಅಥವಾ ಪ್ರತ್ಯಾಮ್ಲೀಯ ಗುಣ ಹೊಂದಿರುತ್ತದೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಶಕ್ತಿ ಕ್ರಮವಾಗಿ ಅವು ಉತ್ಪತ್ತಿ ಮಾಡುವ H+ ಮತ್ತು OH- ಅಯಾನ್ಗಳ ಸಂಖ್ಯೆಯನ್ನ ಅವಲಂಬಿಸಿದೆ. ಹೆಚ್ಚು H+ ಅಯಾನ್ಗಳನ್ನ ಉತ್ಪತ್ತಿ ಮಾಡುವ ಆಮ್ಲಗಳನ್ನ ಪ್ರಬಲ ಆಮ್ಲಗಳೆಂದು ಮತ್ತು ಕಡಿಮೆ H+ ಅಯಾನ್ಗಳನ್ನ ಉತ್ಪತ್ತಿ ಮಾಡುವ ಆಮ್ಲಗಳನ್ನು ದುರ್ಬಲ ಆಮ್ಲಗಳೆಂದು ಕರೆಯುತ್ತಾರೆ. ಹಾಲನ್ನು ಮಾರುವವರು ಹಸುವಿನ ಹಾಲಿಗೆ ಸ್ವಲ್ಪ ಬೇಕಿಂಗ್ ಪುಡಿಯನ್ನ ಬೆರೆಸುತ್ತಾರೆ. ಏಕೆ? ಹಸುವಿನ ಹಾಲು ಸ್ವಲ್ಪ ಆಮ್ಲೀಯ ಗುಣವನ್ನ ಹೊಂದಿರುತ್ತದೆ. ಬೇಕಿಂಗ್ ಪುಡಿ ಪ್ರತ್ಯಾಮ್ಲೀಯ ಗುಣವನ್ನ ಹೊಂದಿರುವುದರಿಂದ ಆಮ್ಲವನ್ನು ತಟಸ್ಥಗೊಳಿಸುತ್ತದೆ. ಇದರಿಂದಾಗಿ ಹಾಲು ಕೆಡದಂತೆ ಹೆಚ್ಚು ಸಮಯ ಸಂರಕ್ಷಿಸಬಹುದಾಗಿದೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.